ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕರು ಈಗ ಮೇ 15ರ ಒಳಗೆ ಸಂಪುಟ ಪುನರಚನೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ತಮಗೂ ಕೂಡ ಹಿರಿಯರಿಗೂ ಅವಕಾಶವನ್ನ ಕೊಡಬೇಕು, 3 ವರ್ಷ ಮುಗಿಯುವಷ್ಟರಲ್ಲಿ ಸಂಪುಟ ಪುನರಚನೆ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ರಾಹುಲ್ ಗಾಂಧಿ ಮತ್ತೆ KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ಶಾಸಕರು ಕಾಯ್ತಾ ಇದ್ದಾರೆ. ನಿನ್ನೆ ಕೂಡ ಇದರ ಬಗ್ಗೆ ಒಂದು ಪತ್ರವನ್ನ ಬರೆದು ಎಲ್ಲರೂ ಕೂಡ ಸಹಿಯನ್ನ ಸಂಗ್ರಹಿಸಿ ಮನವಿಯನ್ನ ಮಾಡಬೇಕು, ಹೈಕಮಾಂಡ್ ಭೇಟಿಗೆ ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ಮತ್ತಷ್ಟು ಆ ಒತ್ತಾಯ ಹೆಚ್ಚಾಗ್ತಾ ಇದೆ. ಮೇ 15ರ ಒಳಗೆ ಸಂಪುಟ ಪುನಾರಚನೆ ಮಾಡಿ ಅಂತ ಹೇಳಿ ಒತ್ತಾಯವನ್ನ ಹೈಕಮಾಂಡ್ಗೆ ಸದ್ಯ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕರು ಮಾಡ್ತಾ ಇರುವಂತದ್ದು. ತಮಗೂ ಹಿರಿಯರಿಗೂ ಅವಕಾಶ ಕೊಡಿಸಿ 3 ವರ್ಷ ಮುಗಿಯೋದ್ರ ಒಳಗಡೆ ಸಂಪುಟ ಪುನರಚನೆ ಮಾಡಿ ಅಂತ ಹೇಳಿ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕರು ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಮತ್ತೆ KC ವೇಣುಗೋಪಾಲ್ ಅವರ ಜೊತೆಗೆ ಚರ್ಚಿಸೋದಕ್ಕೆ ತಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಈಗ ಶಾಸಕರು ಬೇಡಿಕೆಯನ್ನ ಇಟ್ಟಿದ್ದಾರೆ, ಕಾಯ್ತಾ ಕುಳಿತಿದ್ದಾರೆ. ಒಂದು ಕಡೆ ವರಿಷ್ಠರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಶಾಸಕರು ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಗಳನ್ನ ಸಲ್ಲಿಸಿ ನಮನವನ್ನ ಸಲ್ಲಿಸಿದ್ದಾರೆ ಶಾಸಕರು. ಈ ಇದರ ಮಧ್ಯೆಯೂ ಕೂಡ ಅಂಬೇಡ್ಕರ್ಗೆ ಈ ರೀತಿಯಾಗಿ ಇವರು ಗೌರವ ಸಲ್ಲಿಕೆಯನ್ನ ಮಾಡಿದ್ದಾರೆ. ಪುಷ್ಪಗಳ ಮೂಲಕ ನಮನಿಸಿ ಗೌರವವನ್ನ ಸೂಚಿಸಿದ್ದಾರೆ. ಈ ರೀತಿಯಾಗಿ ದೆಹಲಿಯಲ್ಲಿರುವಂತಹ ಕರ್ನಾಟಕ ಭವನದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಿರುವಂತಹ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಶಾಸಕರು ಎಂದು ಪ್ರತಿಪಾದಿಸಿದರು ಡಾಕ್ಟರ್ BR ಅಂಬೇಡ್ಕರ್. ಇಂದು ನಾವು ಶಿಕ್ಷಣ ಸಚಿವನಾಗಿ ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ನಾನು ಹೋಗಿದ್ದೇನೆ. ಅಲ್ಲಿ ಅಂಬೇಡ್ಕರ್ ಅವರು ಓದಿದಂಥ ಸ್ಕೂಲ್ ಅದು. ಅಲ್ಲಿ ನೋಡಿದ್ರೆ ಬಹುಶಃ ಬಹಳಷ್ಟು ಜನ ನೋಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥವರ ಬ್ರೆಸ್ಟ್ಗಳನ್ನು ಹಾಕಿರ್ತಾರೆ. ದೊಡ್ಡದೊಂದು ಪ್ರತಿಮೆ ಇತ್ತು. ಯಾವ್ದು ಅಂತ ನೋಡಿದ್ರೆ ಅದು ಅಂಬೇಡ್ಕರ್ ಅವರಿಗೆ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅದನ್ನ ಓದಿ ಅತ್ಯುನ್ನತ ಮಟ್ಟದಲ್ಲಿ ತೇರ್ಗಡೆ ಆಗ್ತಾರೆ. ಅವರ ದೊಡ್ಡ ಪ್ರತಿಮೆಯನ್ನು ಇಟ್ಟಿದ್ದಾರೆ. ಅದೊಂದು ಆದರ್ಶವಾಗಿದೆ. ನಾನು ಅವಾಗ ಬಂದು ನಮ್ಮ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳ ಹತ್ರ ಕೆಲವರು ಇವತ್ತೇ ಸಿಕ್ಕೋದು ಹೇಳ್ತಾ ಇದ್ದಾರೆ. ಅದ್ರ ವೇಣುಗೋಪಾಲ್ ಇಬ್ರು ಟ್ವೀಟ್ ಮಾಡಿದೆ ಹೊರತಾಗಿ ನಾವು ಬೆಂಗಳೂರಿಗೆ ಹೋಗಲ್ಲ. ನಾವು ಒಂದೇ ಒಂದು ಸಂದೇ ನಿಮ್ಗೆಲ್ಲ ಗೊತ್ತಿದೆ. ಬೇರೆ ಯಾವುದಕ್ಕೂ ನಾವು ತಲೆ ಕೆಡ್ಕೊಳ್ಳಲ್ಲ. ನಾವೇನು ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಇದು ನೀವು ಯಾವ ತರ ಪ್ರೆಸ್ಗೆ ಹೋಗಿ ಅದು ಇದು ಮಾತಾಡ್ಬಿಡಿ ಅಂತ. ನಾವೇನು ಮಾತಾಡ್ತಾ ಇಲ್ಲ. ಪಾರ್ಟಿ ಅಧ್ಯಕ್ಷರು ಹೇಳಿದ ಪ್ರಕಾರ ನಾವು ನಮ್ಮ ಲಿಮಿಟ್ ಇಟ್ಕೊಂಡಿದ್ದೀವಿ. ನಾವು ಲಕ್ಷ್ಮಣ ರೇಖೆ ಹಾಕೊಂಡಿದ್ದೀವಿ. ಪಾರ್ಟಿ ವಿರುದ್ಧ ಆಗಲಿ ನಾಯಕರ ವಿರುದ್ಧ ಆಗಲಿ ನಾವೇನು ಮಾತಾಡೋಕೆ ಬಂದಿಲ್ಲ. ನಾವು ಬಂದಿರೋದೇ ಒಂದೇ ಒಂದು ಪಾಯಿಂಟ್ ಅಂತಂದ್ರೆ ರೀಶಫಲ್ ಮಾಡಿ ನಮಗೆಲ್ಲ ನಾವು ಸೀನಿಯರ್ ಇದ್ದೀವಿ. ಎಲ್ಲ ಈಗಿರೋ ಮಿನಿಸ್ಟರ್ 4 ಸಲ 5 ಸಲ ಆಗಿರೋ ಅವರೇ ಇದ್ದಾರೆ, ಕಂಟಿನ್ಯೂ ಆಗ್ತಾರೆ. ನಮಗೆ ಚಾನ್ಸೇ ಕೊಟ್ಟಿಲ್ಲ. ಆದರೆ ನಮಗೂ ಒಂದು ಚಾನ್ಸ್ ಕೊಡಿ. ಈಗಾಗಲೇ 2 ವರ್ಷ ಕೇಳಿದ್ರಿ, 3 ವರ್ಷ ಆಗೋಯ್ತು. 3 ವರ್ಷ ಯಾಕಾಯ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆ ಬಂದು ನಮ್ಮ ಸ್ಟೇಟ್ನವರು ಕೂಡ 2 ಉಪಚುನಾವಣೆ ಬಂದು ಅದಕ್ಕೋಸ್ಕರ ತಡ ಆಗಿದೆ. ಈಗಾಗಲೇ 3 ವರ್ಷ ಆಯ್ತು. ಬರೀ 2 ವರ್ಷ ನಾವು ನಮಗೆಲ್ಲ ಅಧಿಕಾರಕ್ಕೆ ಜೊತೆಗೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತೀವಿ. ನಮ್ಮ ಕೆಲವರು ಇವತ್ತೇ ಸಿಕ್ಕೋದು